ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕಾವೇರಿ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ನಾನು ತೋರಿಸ್ತಾ ಇರೋಂಥ ರೆಸಿಪಿ ರೀ ವೆಜ್ ಕಡಾಯಿ ರೆಸಿಪಿ ರೀ. ಈ ವೆಜ್ ಕಡಾಯಿಯ ಸೇಮ್ ಹೋಟೆಲ್ನಲ್ಲಿ ಮಾಡ್ತಾರಲ್ಲ ಅದೇ ಥರ ಟೇಸ್ಟಿಯಾಗಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಮತ್ತು ಇದನ್ನು ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ರೀ. ಮತ್ತು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ಈಗ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಈಗ ನಾನು ಫಸ್ಟಿಗೆ ಇಲ್ರಿ ಕಡಾಯಿ ಮಸಾಲ ಪೌಡ್ರ್ ಮಾಡ್ಕೊಳಕತ್ತೀನಿ ರೀ. ಹಾಗಾಗಿ ಒಂದು ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿನಿ ರೀ. ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಧನಿಯಾ ಕಾಳು ಹಾಕ್ಕೊಳಕತ್ತೀನಿ ರೀ, ಅಂದ್ರೆ ಕೊತ್ತಂಬರಿ ಕಾಳು ಹಾಕ್ಕೊಳಕತ್ತೀನಿ ರೀ. ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ರೀ. ಹಾಗಾಗಿ ಮತ್ತಿಲ್ಲಿ ಒಂದು 7ರಿಂದ 8 ಕರಿಮೆಣಸು ಹಾಕ್ಕೊಳಕತ್ತೀನಿ ರೀ. ಕರಿಮೆಣಸಿನ ಕಾಳು ಹಾಕ್ಕೊಳತ್ತೀನಿ ರೀ. ಮತ್ತು 1-2 ಟೀ ಸ್ಪೂನ್ ಅಷ್ಟು ಜೀರಿಗೆನೂ ಹಾಕ್ಕೊಳಕತ್ತೀನಿ ರೀ. ಇವನ್ನ 3 ಹಾಕ್ಕೊಂಡು ಚಲೋ ತಂಗೆ ಹುರ್ಕೋಬೇಕು ರೀ. ಇದ್ರಾಗ ನೀವು ಬೇಕಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು ರೀ. ನಾನಿಲ್ಲಿ ಖಾರ ಯೂಸ್ ಮಾಡತ್ತೀನಿ ರೀ, ಹಾಗಾಗಿ ಹಾಕತ್ತಿಲ್ಲ ರೀ. ನೀವು ಬೇಕಂದ್ರೆ ಹಾಕ್ಕೋಬೋದು ರೀ. ಈಗ ನೋಡಿರಿ ಚಲೋ ತಂಗೆ ಹುರಿದು ಇಟ್ಕೊಂಡೀನಿ ರೀ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ ರೀ. ಒಂದು ಸ್ವಲ್ಪ ಹೊತ್ತು ಆರಿದ ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ರೀ. ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಇಟ್ಕೋಬೇಕು ರೀ. ಈಗ ಈ ಪೌಡ್ರ್ ರೆಡಿ ಆಗ್ಯದ್ರಿ. ಈಗ ಇಲ್ಲಿ ಒಂದು ಕಡಾಯಿ ಅದನ್ನ ಇಟ್ಕೊಂಡೀನಿ ರೀ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳತ್ತೀನಿ ನೋಡಿರಿ. ಈಗ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಈ ಥರ ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಈಗ ಫಸ್ಟಿಗೆ ಬೀನ್ಸ್ ಹಾಕ್ಕೊಳತ್ತೀನಿ ರೀ. ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಎಣ್ಣೆ ಒಳಗೆ. ಮತ್ತು ಕ್ಯಾರೆಟನ್ನು ಹಾಕ್ಕೊಳತ್ತೀನಿ ನೋಡಿರಿ. ನಿಮಗೆ ಯಾವ ಥರ ಬೇಕು ನೋಡಿರಿ ಆ ಥರ ಕಟ್ ಮಾಡ್ಕೊರಿ. ನಾನಿಲ್ಲಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಮತ್ತು ಆಲೂಗಡ್ಡೆನೂ ಹಾಕ್ಕೊಳತ್ತೀನಿ ರೀ. ಆಲೂಗಡ್ಡೆ ಹಂಗೆ ಇದನ್ನು ಸಿಪ್ಪಿ ತೆಗೆದು ಈ ಥರ ಕಟ್ ಮಾಡಿ ಹಾಕ್ಕೊಳತ್ತೀನಿ ರೀ. ಇದನ್ನು ಚಲೋ ತಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರಿ. ಈಗ ಇಲ್ಲಿ ನಾನು ಹಸಿ ಬಟಾಣಿ ತೊಗೊಂಡೀನಿ ರೀ. ಅದನ್ನು ಹಾಕ್ಕೊಂಡು ಹುರ್ಕೊಳಕತ್ತೀನಿ ರೀ. ನೀವು ಬೇಕಂದ್ರೆ ಬಟಾಣಿ ಇದ್ದಿರ್ತಾವಲ್ಲ ಅವನು ನೆನೆಸಿ ಅವನ್ನ ಕುದಿಸಿ ಹಾಕ್ಕೋಬೇಕು ರೀ. ಅಂದ್ರೆ ಜಲ್ದಿ ಮೆತ್ತಗೆ ಆಗೋದಿಲ್ಲ ರೀ ಅವ. ಹಾಗಾಗಿ ಒಂದು ಸ್ವಲ್ಪ ಕುದಿಸಿ ಹಾಕ್ಕೋಬೇಕು ರೀ. ಇಲ್ಲಿ ನಾನು ಹಸಿ ಬಟಾಣಿ ಹಾಕ್ಕೊಳತ್ತೀನಿ ರೀ, ಹಾಗಾಗಿ ಡೈರೆಕ್ಟಾಗಿ ಹಾಕ್ಕೊಳತ್ತೀನಿ ರೀ. ಈಗ ಫ್ರೈ ಆಗ್ಯಾವ್ರಿ ಇವ. ಇದನ್ನು ಒಂದು ಪ್ಲೇಟಿಗೆ ಸೈಡಿಗೆ ಎತ್ತಿಡೋಣ್ರಿ. ಈಗ ಕಡಾಯಿಗೆ ರೀ ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡೀನಿ, ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡೀನಿ ರೀ ನಾನು. ಇದನ್ನು ಸಪ್ರೇಟಾಗಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ 2 ಸಪ್ರೇಟಾಗಿ ಹುರಿದಿಟ್ಕೋತೀನಿ ರೀ. ಇವನು ನೋಡ್ರಿ, ಈಗ ಈರುಳ್ಳಿ ಈ ಥರ ಹುರಿದಿಟ್ಕೊಂಡೀನಿ ರೀ. ಮತ್ತೀಗ ಕ್ಯಾಪ್ಸಿಕಮ್ಮು ಈ ಥರ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಅದನ್ನೊಂದು ಸ್ವಲ್ಪ ಹೊತ್ತು ಹುರ್ಕೊಳತ್ತೀನಿ ರೀ. ತೆಗೆದಿಟ್ಕೋತೀನಿ ನೋಡ್ರಿ. ಈಗ ನೋಡ್ರಿ ಕಡಾಯಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳತ್ತೀನಿ ರೀ. ಈಗ ಎಣ್ಣೆ ಕಾದೈತ್ರಿ. 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳಕತ್ತೀನಿ ರೀ. ಹಾಕ್ಕೊಂಡು ಇಲ್ಲ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ರೀ. ಆಮೇಲೆ ಈಗ 3 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಪೂರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ರೀ. ಇದನ್ನು ಒಂದು ಸ್ವಲ್ಪ ಹೊತ್ತು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡಿರ್ಬೇಕು ರೀ. 8 ನಿಮಿಷ ಫ್ರೈ ಮಾಡ್ಕೋಬೇಕು ರೀ. ಅದ್ರ ಜೊತೆನೂ ಶುಂಠಿ ಬೆಳ್ಳುಳ್ಳಿ ಹಾಕೋತೀನಿ ನೋಡಿರಿ. ಒಂದು ಸ್ವಲ್ಪ ಈ ಥರ ಹಾಕ್ಕೊಂಡು 8 ನಿಮಿಷ ಫ್ರೈ ಮಾಡ್ಬೇಕು ರೀ. ಅಂದ್ರೆ ಚಲೋ ತಂಗೆ ಫ್ರೈ ಆಗ್ಬೇಕು ರೀ ಈರುಳ್ಳಿ ಎಲ್ಲ. ಈಗ ಆಗೈತ್ರಿ 8 ನಿಮಿಷ. ಈಗ 1 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ ರೀ. ಮತ್ತಿಲ್ಲಿ 2 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳತ್ತೀನಿ ರೀ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ನೋಡಿರಿ ಅಷ್ಟು ಹಾಕ್ಕೊಡ್ರಿ. ಇದನ್ನ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರಿ. ಈಗ ನಾನಲ್ಲಿ ಟೊಮೆಟೊನ ಪ್ಯೂರಿ ಮಾಡಿ ಇಟ್ಕೊಂಡೀನಿ ರೀ. ಟೊಮೆಟೊ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ರೀ, ನುಣ್ಣಗೆ ರುಬ್ಕೊಂಡು ಅದನ್ನು ಹಾಕ್ಕೊಳತ್ತೀನಿ ರೀ. ಇದೊಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು ರೀ. ಈಗ ಒಂದು ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಳತ್ತೀನಿ ರೀ. ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ಪೂ ಮಾಡ್ಬೋದು ರೀ. ಈಗ ನೋಡಿರಿ ಎಷ್ಟು ಚಲೋ ಎಲ್ಲ ಕುದಿಯಾಕತ್ತೈತೆ ರೀ. ಹಸಿ ಸ್ಮೆಲ್ ಹೋಗುವವರೆಗೂ ಟೊಮೆಟೊ ಪ್ಯೂರಿನ ಈ ಥರ ಫ್ರೈ ಮಾಡಿ ಇಟ್ಕೊಂಡೀನಿ ರೀ. ಈಗ ನಾವು ಆವಾಗಲೇ ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀರಲ್ಲ ಆ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಳತ್ತೀನಿ ರೀ. ನಿಮ್ಮ ಕಡೆ ಯಾವ ವೆಜಿಟೇಬಲ್ಸ್ ಅದಾವಲ್ಲ ಅದನ್ನ ಹಾಕ್ಕೊಂಡು ಮಾಡ್ಕೊಳ್ರಿ. ಈಗ ನೋಡಿರಿ ನಾನಿಲ್ಲಿ ಒಂದು 50 ಗ್ರಾಮ್ನಷ್ಟು ಪನ್ನೀರನ್ನು ಹಾಕ್ಕೊಳಕತ್ತೀನಿ ರೀ. ಪನ್ನೀರ್ ಹಾಕ್ಕೊಂಡು ಸ್ವಲ್ಪ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಇಲ್ಲಾಂದ್ರೆ ಪನ್ನೀರ್ ಒಡಿತಾವ್ರಿ. ಹಾಗಾಗಿ
ಒಂದು ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈಗ ಆವಾಗಲೇ ನಾವು ಕಡಾಯಿ ಮಸಾಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಅದನ್ನ ಇಲ್ಲೇ ಹಾಕ್ಕೊಳತ್ತೀನಿ ನೋಡಿರಿ. 1 ಸ್ಪೂನ್ ಅಷ್ಟು ಹಾಕ್ಕೊಳತ್ತೀನಿ ರೀ. ಮೇನ್ ಬೇಕಾಗಿರೋದಂದ್ರೆ ಇದು ಪೌಡ್ರ್ ರೀ, ಇದರಿಂದ ಟೇಸ್ಟ್ ಬರ್ತೈತೆ ರೀ ನೋಡಿರಿ. ಈಗ ಹಾಕ್ಕೊಂಡು ಇದಕ್ಕೆ ಒಂದು ಕಪ್ನಷ್ಟು ನೀರು ಹಾಕ್ಕೊಳತ್ತೀನಿ ರೀ. ನೋಡಿರಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ನೋಡಿರಿ. ಉಪ್ಪು ಹಾಕ್ಕೊಂಡು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಂಡಿದ್ದನ್ನ ಒಂದು 5 ನಿಮಿಷ ಕುದಿಯಾಕೆ ಬಿಡೋಣ್ರಿ. ಈಗ ನೋಡಿರಿ ಒಂದು 5 ನಿಮಿಷ ಕುದಿಸಿವ್ರಿ. ನೋಡಿರಿ ಈ ಥರ ಎಣ್ಣೆ ಬಿಟ್ಕೊಂಡಿದ್ರೆ ನಾವು ಹಾಕಿರುವಂಥ ಮಸಾಲೆ ಎಲ್ಲ ಚಲೋ ತಂಗೆ ಫ್ರೈ ಆಗೈತೆ ಅಂತ ಅರ್ಥ ರೀ. ಈಗ ಇದಕ್ಕೆ ಲಾಸ್ಟಿಗೆ ನಾನು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಹಾಕ್ಕೊಳತ್ತೀನಿ ರೀ. ಫಸ್ಟಿಗೆ ಹಾಕಿದ್ರೆ ಭಾಳ ಮೆತ್ತಗೆ ಆಗ್ತಾವ್ರಿ. ಇದೇ ಥರ ಇರ್ಬೇಕು ರೀ. ಒಂದು ಸ್ವಲ್ಪ ಬಾಯಾಗಿ ತಿಂದ್ರೆ ಈಗ 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊತೀನಿ ರೀ ಲಾಸ್ಟ್. ಮತ್ತು ನನ್ನ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿಕೊಡ್ರಿ. ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಈಗ ನೋಡಿರಿ ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ ತೊಗೊಂಡಿನಿ ರೀ ನಾನು. ಫ್ರೆಶ್ ಕ್ರೀಮ್ ಅಂದ್ರೆ ಮನ್ಯಾಗ ಹಾಲಿನ ಮ್ಯಾಲಿನ ಕೆನೆ ಇರ್ತೈತ್ರಲ್ಲ ಅದನ್ನ ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ಹಾಕ್ಕೊಳತ್ತೀನಿ ರೀ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ವೆಜ್ ಕಡಾಯಿ ರೆಸಿಪಿ ರೆಡಿ ಆಗೈತೆ ನೋಡಿರಿ. ಮಸ್ತ್ ಟೇಸ್ಟಿಯಾಗಿ ಇರ್ತೈತೆ ರೀ. ಈಗ ಒಂದು ಬೌಲಿಗೆ ನಾನು ಸರ್ವ್ ಮಾಡ್ಕೊಳತ್ತೀನಿ ನೋಡಿರಿ. ನೀವು ಒಂದು ಸಾರಿ ಇದೇ ಥರ ಮಾಡಿ ನೋಡಿರಿ. ಮಸ್ತ್ ಟೇಸ್ಟಿಯಾಗಿ ಬಂದಿತ್ತು ರೀ. ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.